ಇವತ್ತು ನನ್ನ ಮುಂದೆ ಮೋಟೋರೋಲಾದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಮೋಟೋ G34 5G ಅಂತ ಒಂದು ಹೊಸ ಎಂಟ್ರಿ ಲೆವೆಲ್ 5G ಸ್ಮಾರ್ಟ್ಫೋನ್ ಇದೆ. ಇದು ಕನ್ಫರ್ಮ್ ಆಗಿರೋ ಪ್ರಕಾರ ಇದರ ಬೇಸ್ ವೇರಿಯಂಟ್ ಅಂದರೆ 4GB ರ್ಯಾಮು ಮತ್ತು 128GB ಸ್ಟೋರೇಜ್ನ ವೇರಿಯಂಟು 11,000 ರೂಪಾಯಿಗೆ ಲಾಂಚ್ ಆಗ್ತಿರುವಂಥದ್ದು. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಫಸ್ಟ್ ಇಂಪ್ರೆಷನ್ ತಿಳಿಸ್ಕೊಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಪರ್ಚೇಸ್ ಮಾಡ್ಬೋದಾ ಈ ಪ್ರೈಸ್ ರೇಂಜ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ದೀರಾ. ಈ ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ನಮಗೆ ನೋಡೋಕ್ಕೆ ಸಿಗ್ತಾ ಇರುವಂಥದ್ದು. ಯಾವುದೇ ಬ್ಯಾಕ್ ಕವರ್ನ ಹಾಕಿಲ್ಲ. ನಾರ್ಮಲ್ಲಾಗಿ ಈ ಎಲ್ಲ ಮೋಟೋ ಫೋನ್ಗಳಲ್ಲಿ ಬ್ಯಾಕ್ ಕವರ್ ಕೊಟ್ಟಿದ್ರೆ ಆಲ್ರೆಡಿ ಫೋನ್ಗೆ ಹಾಕಿ ಕೊಟ್ಟಿರ್ತಾರೆ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಯಾವುದೇ ಬ್ಯಾಕ್ ಕವರ್ ಇಲ್ಲ ಅಂತ. ಇದರ ಕೆಳಗಡೆ ಒಂದು ರೀತಿ ಇನ್ನೊಂದು ಸಣ್ಣ ಬಾಕ್ಸ್ ಥರ ಇದೆ. ಅದನ್ನು ಓಪನ್ ಮಾಡಿದ್ರೆ ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ನಂತರ ಒಂದು ಸಿಮ್ ರಿಡಕ್ಷನ್ ಪಿನ್ ಸಿಗ್ತಾ ಇರುವಂಥದ್ದು ಮತ್ತು 20 ವ್ಯಾಟ್ನ ಒಂದು ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ ಬಾಕ್ಸ್ ಒಳಗೇ. ಒಂದು ಒಳ್ಳೆ ವಿಷಯ. ಕೊನೆಯದಾಗಿ USB Type-C ಚಾರ್ಜಿಂಗ್ ಕೇಬಲ್ಲು, Type A ಇಂದ Type-C ಚಾರ್ಜಿಂಗ್ ಕೇಬಲ್, ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಅದನ್ನು ಬಿಟ್ಟರೆ ಬೇರೆಯೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಲಿಟ್ರಲಿ ಲೆದರಿ ಫಿನಿಷನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ ಇದಾಗಿದೆ. ತುಂಬ ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ ಅಂತ ಅನ್ನಿಸ್ತಾ ಇದೆ ಈ ಪ್ರೈಸ್ ರೇಂಜ್ಗೆ. ಹಿಂದ್ಗಡೆಯಿಂದ ಒಂದು ಸ್ವಲ್ಪ ಪ್ರೀಮಿಯಂ ಅಂತ ಅನಿಸುತ್ತೆ ಈ ಒಂದು ಲೆದರಿ ಫಿನಿಶ್ ಇರೋದ್ರಿಂದ. ಫ್ರಂಟಲ್ಲಿ ನಮಗೆ ಪಂಚೋಲ್ ಕ್ಯಾಮ್ರಾ ಸಿಗ್ತಾ ಇದೆ. ಬೆಸಲ್ ಒಂದು ಲೆವೆಲ್ಲಿಗೆ ದೊಡ್ಡದಾಗಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಸಣ್ಣ ಬೆಸಲ್ ಅನ್ನಲ್ಲ, ಬಾಟಮ್ ಬೆಸಲ್ ಸ್ವಲ್ಪ ದೊಡ್ಡದು ಅಂತ ಅನ್ನಿಸ್ತು ಪರ್ಸನಲಿ ನನಗೆ. ಅವ್ರು ಯಾವುದೇ ಸ್ಕ್ರೀನ್ಗಳನ್ನು ಹಾಕಿಲ್ಲ, ನೀವು ಸಪ್ರೇಟಾಗಿ ಪರ್ಚೇಸ್ ಮಾಡಿ ಹಾಕಬೇಕಾಗತ್ತೆ. ಫ್ರಂಟಲ್ಲಿರುವಂಥದ್ದು ಗ್ಲಾಸು, ಹಿಂದ್ಗಡೆ ನಿಮಗೆ ಲೆದರಿ ಟೆಕ್ಸ್ಚರ್ನ ಹೊಂದಿರುವಂಥ ವೀಗನ್ ಲೆದರು ಬ್ಯಾಕ್ ನಿಮಗೆ ಸಿಗ್ತಾ ಇರುವಂಥದ್ದು, ಆಯಿತಾ. ಸೊ ಒಂದು ಒಳ್ಳೆ ವಿಷಯ, ನಿಮಗೆ ಸ್ಮಡ್ಜಸ್ ಆಗಲ್ಲ, ಸ್ಕ್ರ್ಯಾಚ್ ಆದರೂ ಕೂಡ ಹಿಂದ್ಗಡೆ ಗೊತ್ತಾಗಲ್ಲ. ಒಂದು ರೀತಿ ಪ್ಲಸ್ ಪಾಯಿಂಟ್ ಅಂತಲೇ ಅನ್ಬೋದು. ಈ ಸ್ಮಾರ್ಟ್ಫೋನ್ ಅಷ್ಟೊಂದೇನು ವೆಯ್ಟ್ ಇಲ್ಲ, ಆಯಿತಾ. ಬರೀ 179 ಗ್ರಾಮ್ ವೆಯ್ಟ್ ಇರುವಂಥದ್ದು. ಈ ಲೆದರಿಂದ ಸ್ವಲ್ಪ ಒಂದು 2 ಗ್ರಾಮ್ ಡಿಫ್ರೆನ್ಸ್ ಬರ್ಬೋದು ಮತ್ತು ಥಿಕ್ನೆಸ್ ಕೂಡ ಅಷ್ಟೇ, ಆಯಿತಾ. 8 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಪ್ರಿಸೈಸಾಗಿ ಹೇಳಬೇಕು ಅಂದರೆ 7.98 mm, ಆಯಿತಾ. ಸೊ ವೆಯ್ಟು ನಮಗೆ ಕೈಗೆ ತುಂಬ ಬ್ಯಾಲೆನ್ಸ್ಡ್ ಅನಿಸುತ್ತೆ, ಆಯಿತಾ. ನಿಮಗೆ ಹೆವಿ ಅಂತ ನಿಜ ಅನಿಸಲ್ಲ. ಬ್ಯಾಕ್ ಕವರ್ ಹಾಕ್ಕೊಂಡ್ರೆ ಹೌದು ಹೆವಿ ಅಂತ ಅನ್ನಿಸ್ಬೋದು. ಈ ಫೋನಲ್ಲಿ ನಮಗೆ USB Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ ಸಹ ಇರುವಂಥದ್ದು ಮತ್ತು ಹೈಬ್ರಿಡ್ ಸಿಮ್ ಸ್ಲಾಟ್ ಇದೆ, ಆಯಿತಾ. 2 ಸಿಮ್ ಅಥವಾ 1 ಸಿಮ್, ಒಂದು SD ಕಾರ್ಡ್ ನೀವು ಹಾಕ್ಕೊಬೋದು. ಹಿಂದ್ಗಡೆ ನಿಮಗೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಮತ್ತು ಸಿಂಗಲ್ LED ಫ್ಲ್ಯಾಶ್ ಸಿಗ್ತಾ ಇರುವಂಥದ್ದು. ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರು ನಮಗೆ ಹಿಂದ್ಗಡೆ ಕಾಣ್ತಾ ಇಲ್ಲ. ಸೊ ನಮಗೆ ಗೊತ್ತಾಗ್ತಾ ಇದೆ ಈ ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ. ಜೊತೆಗೆ ಈ ಒಂದು ಫೋನ್ ಮೇಲೆ ಡಾಲ್ಬಿ ಅಟ್ಮೋಸ್ ಅಂತ ಬರೆದಿದ್ದಾರೆ. ಸೊ ಇದ್ರ ಬಗ್ಗೆ ಆಮೇಲೆ ನಾನು ಮಾತನಾಡ್ತೀನಿ. ಜೊತೆಗೆ ಈ ಫೋನ್ IP52 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಸಹ ಹೊಂದಿರುವಂಥದ್ದು. ಸಡನ್ನಾಗಿ ನೀರಿಗೆ ಬಿದ್ದರೆ ಏನೂ ಆಗಲ್ಲ, ತಲೆ ಕೆಡಿಸ್ಕೊಂಬಿಡಿ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಪ್ರೈಸ್ ರೇಂಜಿಗೆ 11,000 ರೂಪಾಯಿಗೆ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಆಯಿತಾ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ ಬೇಜಾರಾಗುವಂಥ ವಿಷಯ HD+ ರೆಸೊಲ್ಯೂಷನ್ನ ಹೊಂದಿರುವಂಥ ಡಿಸ್ಪ್ಲೇ, ಆಯಿತಾ. 10,000 11,000 ರೂಪಾಯಿ ಬಡ್ಜೆಟ್ ಆಗ್ತಾ ಇದೀವಿ ಅಂದರೆ ಫುಲ್ HD+ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. HD+ ಕೊಟ್ಟಿದ್ರೆ ಅದನ್ನು ಕಾಂಪನ್ಸೇಟ್ ಮಾಡೋದಕ್ಕೋಸ್ಕರ ಈ ಫೋನಲ್ಲಿ 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ IPS ಡಿಸ್ಪ್ಲೇ ಕೊಟ್ಟಿದ್ದಾರೆ, ಆಯಿತಾ. ಮೋಲ್ಡ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಈ ಪ್ರೈಸ್ ರೇಂಜಿಗೆ ಫುಲ್ HD ಕೊಟ್ಟು ಅಟ್ಲೀಸ್ಟ್ 90 ಹರ್ಟ್ಸ್ ಕೊಟ್ಟಿದ್ರೆ ಬೇಜಾನಾಗ್ತಿತ್ತು. HD+ ಕೊಟ್ಟಿದ್ರೆ ಕೆಲವು ಜನಕ್ಕೆ ಅದು ಮ್ಯಾಟ್ರ್ ಆಗಲ್ಲ. ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ, ಡಿಸ್ಪ್ಲೇ ಚೆನ್ನಾಗಿದೆ ಅಂತ ಹೆವಿ ಬ್ರೈಟ್ ಅಂತೂ ಅಲ್ಲ, ಒಟ್ಟಿಗೆ ಒಂದು ಲೆವೆಲ್ಲಿಗೆ ಬ್ರೈಟ್ ಆಗಿದೆ ಡಿಸ್ಪ್ಲೇ. IPS ಡಿಸ್ಪ್ಲೇ ಆದರೆ ಸೊ 120 ಹರ್ಟ್ಸ್ ಕೊಟ್ಟಿರೋದ್ರಿಂದ ಓಕೆನಪ್ಪ, ಸಮಾಧಾನ ಪಡ್ಕೊಬೋದು. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಸದ್ಯಕ್ಕೆ ಈ ಸ್ಮಾರ್ಟ್ಫೋನು 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 4GB ರ್ಯಾಮು ಮತ್ತು 128GB ಸ್ಟೋರೇಜು ಮತ್ತು ಇನ್ನೊಂದು 8GB ರ್ಯಾಮ್ ಮತ್ತು 128GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಬಂದುಬಿಟ್ಟು LPDDR4X ರ್ಯಾಮ್ ಮತ್ತು ಸ್ಟೋರೇಜ್ ಟೈಪ್ ಬಂದುಬಿಟ್ಟು UFS 2.2 ಸ್ಟೋರೇಜ್. ಎಲ್ಲರೂ ಕೊಡುವಂಥದ್ದನ್ನೇ ಇವರು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಎಕ್ಸ್ಟೆಂಡೆಡ್ ರ್ಯಾಮ್ ಸಹ ನಿಮಗೆ ಸಿಗ್ತಾ ಇದೆ. ಅಪ್ ಟು 16GB ತನಕ, ಅಂದರೆ 8GB ಇದ್ದರೆ ಎಕ್ಸ್ಟ್ರಾ 8GB ಎಕ್ಸ್ಟೆಂಡೆಡ್ ರ್ಯಾಮ್ ಸಹ ನಿಮಗೆ ಸಿಗ್ತಾ ಇರುವಂಥದ್ದು. ಸೊ ಅಂದರೆ ನೆಸಸರಿ ಇರೋ ಟೈಮಲ್ಲಿ, ಅವಶ್ಯಕತೆ ಇರೋ ಟೈಮಲ್ಲಿ ನಿಮ್ಮ ಸ್ಟೋರೇಜನ್ನೇ ರ್ಯಾಮ್ ರೀತಿ ಯೂಸ್ ಮಾಡ್ಕೊಳ್ಳುತ್ತೆ, ಆಯಿತಾ. 8GB ರ್ಯಾಮ್ ಇದ್ದರೆ ಬೇಜಾನಾಯ್ತು, ಎಕ್ಸ್ಟ್ರಾ ರ್ಯಾಮ್ ಅವಶ್ಯಕತೆನೇ ಇಲ್ಲ ನಂಗೆ ಅನ್ನಿಸ್ದಂಗೆ. ಮತ್ತು ನೀವೇನಾದರೂ ಗೇಮರ್ಸ್ ಆಗಿದ್ದೀರಾ ಅಂತ ಅಂದರೆ ನಿಮಗೆ ಪ್ರೊಸೆಸರ್ನ ಅವಶ್ಯಕತೆ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಡಿಸ್ಪ್ಲೇ ಅವಶ್ಯಕತೆ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ನಮಗೆ 240 ವರ್ಡ್ಸ್ನ ಟಚ್ ಸ್ಯಾಂಪಲಿಂಗ್ ರೇಟ್ ನಮಗೆ ಸಿಗ್ತಾ ಇರುವಂಥದ್ದು. ಗೇಮರ್ಸ್ಗಳಿಗೆ ಅದು ಹೆವಿ ಯೂಸ್ ಆಗುತ್ತೆ. 120 ವರ್ಡ್ಸ್ ಕೊಟ್ಟಿದ್ದಾರೆ, ಬಟ್
ಇದೊಂದು ರೀತಿ ಮಿಡ್ ಎಂಡ್ ಪ್ರೋಸೆಸರ್ ಅಂತಲೇ ಅನ್ಬೋದು ಆಯಿತಾ. ಸೊ ಇದರಲ್ಲಿ ನಮಗೆ ಹೈಯರ್ ರಿಫ್ರೆಶ್ ರೇಟ್ ಗೇಮ್ ಸಿಗಲ್ಲ ಯೂಶಲಿ, ಯಾವ ಫೋನಲ್ಲೂ ಯಾವ ಬ್ರ್ಯಾಂಡಲ್ಲೂ ಕೂಡ ಈ ಬೆಲೆಗೆ ಸಿಗಲ್ಲ. ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 695 5G ಪ್ರೋಸೆಸರ್ ಇದೆ, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ ಆಯಿತಾ. ನಾನು ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡಿದಂಗೆ ಸುಮಾರು 4,36,000 ತನಕ ರೇಟಿಂಗನ್ನು ಕೂಡ ಬಲ್ಲಂಥ ಸಾಮರ್ಥ್ಯನ ಹೊಂದಿರುವಂಥದ್ದು. ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೋಸೆಸರ್ ಅಂತಲೇ ಅನ್ಬೋದು ಆಯಿತಾ. ಈ ಪ್ರೈಸ್ ರೇಂಜಿಗೆ ನೀವು ಯಾವುದೇ ಬ್ರ್ಯಾಂಡ್ ತೊಗೊಳ್ಳಿ, ಈ ಪ್ರೋಸೆಸರ್ ಇದ್ದರೆ ನಂಗೆ ಅನ್ನಿಸ್ತಂಗೆ ಟಾಪ್ ನಾಚ್ ಅಂತೀನಿ. ಈ ಪ್ರೈಸ್ ರೇಂಜಿಗೆ ಸಖತ್ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ ಈ ಬೆಲೆಗೆ, ಜೊತೆಗೆ 5G ಪ್ರೋಸೆಸರ್ ಆಯಿತಾ. ನಾನು ಇದರಲ್ಲಿ BGMIನ ಕೂಡ ಚೆಕ್ ಮಾಡಿದೆ. ಆಬ್ವಿಯಸ್ಲಿ ಹೈಯರ್ ರಿಫ್ರೆಶ್ ರೇಟ್ ಇದೆ ಅಂದೆ, ಆದರೆ ಹೈಯರ್ ರಿಫ್ರೆಶ್ ರೇಟ್ ಇದರಲ್ಲಿ ಸಪೋರ್ಟ್ ಆಗಲ್ಲ, 92 ಸಲ ಸಪೋರ್ಟ್ ಆಗಲ್ಲ ಈ ಪ್ರೋಸೆಸರ್ನಲ್ಲಿ. ಅಂದರೆ ಆಪ್ಟಿಮೈಸ್ ಮಾಡಿಲ್ಲ ಅವರು, ಅಂದರೆ ಅಷ್ಟೊಂದು ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಕೂಡ ನೀವು ಇಟ್ಕೊಳ್ಳೋದಕ್ಕಾಗಲ್ಲ. ಸ್ಮೂತಲ್ಲಿ ಅಲ್ಟ್ರಾ ತನಕ ಹೋಗುತ್ತೆ, ಅದು ಸ್ಮೂತಾಗಿ ರನ್ ಆಗುತ್ತೆ BGMI ಆಯಿತಾ. HD ಅಪ್ ಟು ಹೈ ಸೆಟ್ಟಿಂಗ್ ತನಕ ಹೋಗುತ್ತೆ, ಅದು ಕೂಡ ಒಂದು ಲೆವೆಲ್ಗೆ ಸ್ಮೂತ್ ಆಗಿದೆ. ಆರಾಮಾಗಿ ಒಂದು ಮಿಡ್ ಸೆಟ್ಟಿಂಗಲ್ಲಿ ನೀವು ಗೇಮ್ ಆಡೋದಕ್ಕೆ ಯಾವುದೇ ತೊಂದರೆ ಇಲ್ಲ ಆಯಿತಾ. ಬಟ್ ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕಾಗಲ್ಲ. ನೀವೇನು ದುಡ್ಡು ಕೊಡ್ತಾ ಇದ್ದೀರಾ ಅದಕ್ಕೆ ಯಾವುದೇ ಮೋಸ ಇಲ್ಲ. ಡಿಸ್ಪ್ಲೇಯಲ್ಲಿ ನಿಮಗೆ ನೋಡಿ HD+ ಕೊಟ್ಟು 120 Hz ಕೊಟ್ಟು ಕಂಪನ್ಸೇಟ್ ಮಾಡಿದ್ರು ಓಕೆ ಅಂತೀನಿ. ರ್ಯಾಮು ಸ್ಟೋರೇಜ್ ಪ್ರಾಬ್ಲಮ್ ಇಲ್ಲ, ಈ ಪ್ರೈಸ್ ರೇಂಜಿಗೆ ಸೇಮ್ ಎಲ್ಲ ಕೊಡೋದನ್ನೇ ಕೊಟ್ಟಿದ್ದಾರೆ. ಪ್ರೋಸೆಸರ್ ಸೂಪರ್ ಆಗಿದೆ, ನನಗೆ ಯಾವುದೇ ತೊಂದರೆ ಇದೆ ಅಂತ ಅನ್ನಿಸ್ತಿಲ್ಲ. ಇನ್ನು ಡೈರೆಕ್ಟಾಗಿ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ ರೇರಲ್ಲಿ 2 ಕ್ಯಾಮ್ರಾ ಇದೆ. ಇದರಲ್ಲಿ ಮೇನ್ ಸೆನ್ಸರ್ ಬಂದುಬಿಟ್ಟು 50 MP f1.8 ಅಪರ್ಚರ್ನ ಹೊಂದಿರುವಂಥ ಸೆನ್ಸರ್ ಆಯಿತಾ. ಇದು ತೆಗೆಯುವಂಥ ಫೋಟೋ ತೆಗಿಬೇಕಾದ್ರೆ ಏನು ಗುರು ಇಷ್ಟೊಂದು ಕೆಟ್ಟದಾಗಿ ಬರ್ತಾಯಿದೆ ಅಂತ ಅನಿಸುತ್ತೆ. ಬಟ್ ತೆಗೆದಾದಮೇಲೆ ಎಷ್ಟು ಸಕ್ಕದಾಗಿ ಎನಾನ್ಸ್ ಮಾಡುತ್ತೆ ಅಂತ ಅಂದರೆ ಇದರಲ್ಲಿ ಗೂಗಲ್ ಆಟೋ ಎನಾನ್ಸ್ ಫೀಚರ್ನ ಕೊಟ್ಟಿದ್ದಾರೆ ಆಯಿತಾ. ಸೊ ತೆಗಿಬೇಕಾದ್ರೆ ಚೆನ್ನಾಗಿಲ್ಲ ಅಂತ ಅನ್ನಿಸ್ಬೋದು, ಬಟ್ ತೆಗೆದಾದಮೇಲೆ ಆ ಫೋಟೋ ನೋಡೋಕೆ ಹೋದರೆ ಯಪ್ಪ ತೆಗಿಬೇಕಾದ್ರೆ ಒಂಥರ ಬಂದು ತೆಗೆದಾದ್ಮೇಲೆ ಒಂಥರ ಬರ್ತಿದೆಯಲ್ಲ ಅನ್ನೋ ರೀತಿ ಅನಿಸುತ್ತೆ. ಸೊ ಸಖತ್ ಎನಾನ್ಸ್ಮೆಂಟನ್ನು ಮಾಡುತ್ತೆ ಇದು. ಸೊ ನಿಮಗೆ ಫೈನಲ್ ಔಟ್ಪುಟ್ ಬೆಂಕಿ ಬರುತ್ತೆ, ನೋಡಿ ನೀವೇ ನೋಡ್ಬಿಟ್ಟು ಜಡ್ಜ್ ಮಾಡ್ಬೋದು ಆಯಿತಾ. ಸೊ ತೆಗಿಬೇಕಾದ್ರೆ ಒಂಥರ ಅನ್ಸುತ್ತೆ, ತೆಗೆದಾದ್ಮೇಲೆ ಇನ್ನೂ ಸಖತ್ತಾಗಿ ಬಂದಿದೆ ಗುರು ಅಂತ ಅನ್ಸುತ್ತೆ. ನಮ್ಮ ಕಣ್ಣು ಮುಂದೆ ಅನೌನ್ಸ್ ಮಾಡುತ್ತೆ ಆಯಿತಾ ಆ ಫೋಟೋನ. ಸೊ ಚೆನ್ನಾಗಿ ಪರವಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಒಂದೊಳ್ಳೆ ಫೋಟೋನ ತೆಗಿತ ಸ್ಯಾಂಪಲ್ನೂ ನೀವೇ ಜಡ್ಜ್ ಮಾಡ್ಬೋದಾಯ್ತು. ಅದನ್ನು ಬಿಟ್ಟರೆ ಇನ್ನೊಂದು ಸೆನ್ಸಾರ್ ಕೊಟ್ಟಿದ್ದಾರೆ ಮಾಡೋ ಕೆಲಸ ಇಲ್ಲ. 2 MP ಮ್ಯಾಕ್ರೋ ಲೆನ್ಸು. ಮ್ಯಾಕ್ರೋ ನಂಗೆ ಅಷ್ಟೊಂದು ಮ್ಯಾಕ್ರೋ ಅಂತ ಅನ್ನಿಸ್ತಾ, ಕ್ಲಾರಿಟಿ ಕೂಡ ನಂಗೆ ಅಷ್ಟೊಂದು ಇಂಪ್ರೆಸಿವ್ ಅನಿಸಿಲ್ಲ. ಬರೀ 2 MP ಕೊಟ್ಟಿದ್ದಾರೆ, ಅವಶ್ಯಕತೆ ಇರಲಿಲ್ಲ ಇದ್ರದ್ದು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 16 MP ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇದು ಕೂಡ ಪರವಾಗಿಲ್ಲ ಆಯಿತು, ಇದು ಕೂಡ ಎನಾನ್ಸ್ ಆಗುತ್ತೆ ಸ್ವಲ್ಪ. ಕ್ಲಾರಿಟಿ ಝೂಮ್ ಮಾಡಿದ್ರು ಕೂಡ ಒಂದು ಸ್ವಲ್ಪ ರೀಟೇನ್ ಆಗಿರುತ್ತೆ, ಡೀಟೇಲ್ಸ್ ಎಲ್ಲ ಚೆನ್ನಾಗಿದೆ, ಪರವಾಗಿಲ್ಲ. ಹೆವಿ ವೈಡಾಗಿ ಕೂಡ ಇದೆ ಹೆಂಗಂತ ಆಯಿತು ಫ್ರಂಟ್ ಕ್ಯಾಮ್ರಾ, ಇಷ್ಟ ಆಯಿತು. ಸೊ ಆ 2 ಸ್ಯಾಂಪಲ್ ನಿಮಗೆ ತೋರಿಸಿದ್ದೀನಿ, ನೋಡ್ಬಿಟ್ಟು ನೀವೇ ಜಡ್ಜ್ ಮಾಡ್ಬೋದು. ಕ್ಯಾಮ್ರಾ ಓಕೆ ಅಂತೀನಿ, ಪ್ರೈಸ್ ರೇಂಜಿಗೆ ಎಲ್ಲರೂ ಕೂಡ ಅಷ್ಟೇ ಕೊಟ್ಟಿದ್ದಾರೆ, ಇನ್ನು ಹೆವಿ ಇಂಪ್ರೆಸಿವ್ ಅಂತ ಅನ್ನೋದಿಲ್ಲ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಎಲ್ಲೂ ಕೂಡ ಸ್ಪೆಸಿಫೈ ಮಾಡಿಲ್ಲ. ಈ ಫೋನಲ್ಲಿ ನಮಗೆ ಅಂದರೆ ಕ್ವಾಲಿಟಿ ಚೇಂಜ್ ಮಾಡೋಕ್ಕೆ ಆಪ್ಷನ್ನೇ ಇಲ್ಲ. ನನಗನ್ನಿಸ್ದಂಗೆ ಇದು ಫುಲ್ HD 30 FPS ಫ್ರಂಟ್ ಟು ಬ್ಯಾಕ್ 2 ಕ್ಯಾಮ್ರಾ ಕೂಡ ವಿಡಿಯೋ ರೆಕಾರ್ಡನ್ನು ಮಾಡುತ್ತೆ. ಆ ಸ್ಯಾಂಪಲ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ವಿಡಿಯೋದಲ್ಲಿ ಸ್ಟೆಬಿಲೈಸೇಷನ್ ಮೋಡ್ ಕೂಡ ಇದೆ. ಸೊ ನೀವು ಅದನ್ನು ಆನ್ ಮಾಡ್ಕೊಂಡ್ರಿ ಅಂತಂದರೆ ಸ್ವಲ್ಪ ಝೂಮ್ ಇನ್ ಆಗಿ ಶೂಟ್ ಮಾಡುತ್ತೆ, ಆಗ ಒಂದು ಸ್ವಲ್ಪ ಸ್ಟೇಬಲ್ ಆಗಿ ಬರುತ್ತೆ. ಅದರ ಅವಶ್ಯಕತೆ ಏನೂ ಇಲ್ಲ, ಬಟ್ ಕ್ಲಾರಿಟಿ ವಿಡಿಯೋ ಕ್ಲಾರಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಓವರಾಲ್ ಕ್ಯಾಮ್ರಾ ಹೇಳಿದ್ನಲ್ಲ ಓಕೆ ಅಂತೀನಿ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾ ಇದೆ. ಸೊ ನೋಡ್ತಾ ಇದ್ದೀರಾ, ಒಂದು ಲೆವೆಲಿಗೆ ಫಾಸ್ಟ್ ಆಗಿದೆ, ಹೆವಿ ಫಾಸ್ಟ್ ಅನ್ನಲ್ಲ. ಟಚ್ ಮಾಡಿ ಕೆಲವು ಮಿಲಿ ಸೆಕೆಂಡಿಗೆ ಇದು ಅನ್ಲಾಕನ್ನು ಮಾಡ್ತಾ ಇದೆ. ಮತ್ತು ಫೇಸ್ ಅನ್ಲಾಕ್ ಸಹ ಇದೆ, ಹಿಂಗೆ ತೋರಿಸ್ಬಿಡ್ತೀನಿ. ಫೇಸ್ ಅನ್ಲಾಕು ಇದು ಏನೋ AI ಬೇಸ್ಡ್ ಫೇಸ್ ಅನ್ಲಾಕ್ ಅಂತೆ. ಸೊ ಹೆವಿ ಸ್ಟ್ರಗಲ್ ಮಾಡ್ತಾ ಇದೆ, ಆದ್ರೂ ನೋಡಿ ಅನ್ಲಾಕ್ ಮಾಡ್ತು. ಲೈಟಿಂಗ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ ಆಯಿತಾ. ಸೊ ಲೈಟಿಂಗ್ ಕಂಡೀಷನ್ ಚೆನ್ನಾಗಿದೆ. ಒಂದೊಂದು ಸಲ ನೋಡಿ ಹಿಂದ್ಗಡೆ ರೆಡ್ ಲೈಟ್ ಎಲ್ಲ ಇರೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಬಟ್ ಇದೇ ಒಂದು ಲೆವೆಲ್ಲಿಗೆ ಫಾಸ್ಟಾಗಿ ಅನ್ಲಾಕ್ ಮಾಡ್ತಾ ಇದೆ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ 5000 mAh ಕೆಪಾಸಿಟಿಯ ಬ್ಯಾಟ್ರಿ ಇದೆ ಮತ್ತು ಬಾಕ್ಸ್ ಒಳಗೆ 20 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಸೊ ಅಂಥ ಹೆವಿ ಫಾಸ್ಟ್ ಚಾರ್ಜರ್ ಅಂತ ಅನ್ನಲ್ಲ, ಈ ಪ್ರೈಸ್ ರೇಂಜಿಗೆ ಚಾರ್ಜರ್ ಕೊಟ್ಟಿದ್ರಲ್ವ, ಅದೇ ಒಂದು ಖುಷಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು OSಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ಆ್ಯಂಡ್ರಾಯ್ಡ್ 14 ಬೇಸ್ ಮೇಲೆ ರನ್ ಆಗ್ತಿರುವಂಥ OS ಇದೆ. ಒಂಥರ ನಿಮಗೆ ಕ್ಲೋಸ್ ಟು ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸನ್ನು ನೀಡುತ್ತೆ. ಅಂಥ ಬೇಡದಿರೋಂಥ ಅಪ್ಲಿಕೇಶನ್ ಅಷ್ಟೊಂದಿಲ್ಲ, ಇದ್ದಾವೆ ಅಷ್ಟೊಂದಿಲ್ಲ, ತುಂಬ ಸ್ಮೂತಾಗಿದೆ, ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಜೊತೆಗೆ ಇವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ 14 ಆದಮೇಲೆ ಆ್ಯಂಡ್ರಾಯ್ಡ್ 15 ಅಪ್ಡೇಟ್ ಕೂಡ ಈ ಸ್ಮಾರ್ಟ್ಫೋನಿಗೆ ಬರುತ್ತೆ. ಸೂಪರ್ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಈ ಪ್ರೈಸ್ ರೇಂಜಲ್ಲಿ 1 ವರ್ಷದ ಆ್ಯಂಡ್ರಾಯ್ಡ್ ಅಪ್ಡೇಟ್ ಕೊಟ್ಟರೆ ದೊಡ್ಡ ವಿಷಯ ಅಂತ ನನಗೆ ಅನಿಸುತ್ತೆ. ಸೊ ಆ್ಯಂಡ್ರಾಯ್ಡ್ 15 ಕನ್ಫರ್ಮ್ ಅಪ್ಡೇಟ್ ಬರುತ್ತೆ. ಜೊತೆಗೆ
3 ವರ್ಷಗಳ ಸೆಕ್ಯೂರಿಟಿ ಪ್ಯಾಚಸ್ನ ಕೂಡ ಈ ಒಂದು ಸ್ಮಾರ್ಟ್ಫೋನಿಗೆ ಕೊಡ್ತಾರೆ ಅಂತ ಗ್ಯಾರಂಟಿ ಕೊಟ್ಟಿದ್ದಾರೆ. ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಸ್ಟೀರಿಯೋ ಸ್ಪೀಕರ್, ಬಾಟಮ್ ಫೈರಿಂಗ್ ಒಂದು ಮತ್ತು ಇನ್ನೊಂದು ಇಯರ್ ಪೀಸ್, ಎರಡನೇ ಸ್ಪೀಕರ್ ರೀತಿ ಕೆಲಸವನ್ನು ಮಾಡುತ್ತೆ. ಇದು ಡಾಲ್ಬಿ ಅಟ್ಮೋಸ್ ಸ್ಪೀಕರ್ ಆಯಿತಾ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜೋರ ಕೂಡ ಕೇಳುತ್ತೆ. ಇಷ್ಟ ಆಯಿತು ಸ್ಪೀಕರು. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ ನಮಗೆ 13 5G ಬ್ಯಾಂಡ್ಗಳು ಸಿಗ್ತಾ ಇರುವಂಥದ್ದು. ಸೊ ತಲೆಗಿಡ್ಸ್ಕೊಂಬೇಡಿ, ನಮ್ಮ ದೇಶದ ಎಲ್ಲ ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. ಜೊತೆಗೆ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ ಮತ್ತು ಬ್ಲೂಟೂತ್ 5.1 ಕೂಡ ಕೊಟ್ಟಿದ್ದಾರೆ. ಮತ್ತು FM ರೇಡಿಯೋ ತುಂಬ ಜನ ಕೇಳ್ತಾ ಇದ್ರಿ, ಇತ್ತೀಚೆಗೆ ತುಂಬ ಫೋನ್ಗಳಲ್ಲಿ FM ಬರ್ತಾ ಇಲ್ಲ ಅಂತ, ಅದ್ರ ಬಗ್ಗೆನೂ ಹೇಳಿ ಅಂತ. ಸೊ ಇದರಲ್ಲಿ FM ಫೀಚರ್ ಇದೆ. ಸೊ ಇದಿಷ್ಟು ಈ ಫೋನಿನ ಕೆಲವೊಂದು ಮೇನ್ ಫೀಚರ್ ಆಯಿತಾ. ಇದನ್ನು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸರ್ಸ್ ಎಲ್ಲದನ್ನು ಆ್ಯಡ್ ಮಾಡಿದ್ದಾರೆ. ಕ್ಯಾರಿಯರ್ ಅಗ್ರಿಗೇಷನ್ ಎಲ್ಲ ಸಿಗಲ್ಲ, ಬಟ್ ಈ ಪ್ರೈಸ್ ರೇಂಜ್ಗೆ ಫೀಚರಿಸ್ಟಿಕ್ ಆಗಿದೆ. ನನಗೆ ಈ ಫೋನಲ್ಲಿ ಫುಲ್ HD+ ರೆಸೊಲ್ಯೂಷನ್ ಡಿಸ್ಪ್ಲೇ ಇದ್ದಿದ್ರೆ ಬೆಂಕಿ ಇರ್ತಿತ್ತು ಆಯಿತಾ, ಟಾಪ್ ನಾಚ್. ನನಗೆ ಅನ್ಸಂಗೆ ಯಾರೂ ಬೀಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಈ ಫೋನಲ್ಲಿ ಏನಾದರೂ ಫುಲ್ HD+ ಡಿಸ್ಪ್ಲೇ ಕೊಟ್ಟಿದ್ದಿದ್ರೆ ಆಯಿತಾ. ಬಟ್ ಸ್ಟಿಲ್ ಈಗಲೂ ಕೂಡ ಸ್ಪೆಕ್ ವೈಸು ಚೆನ್ನಾಗೇ ಇದೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು 5-6 ದಿನದಲ್ಲಿ ಇದ್ರ ಕಂಪ್ಯಾರಿಸನ್ ಕೂಡ ಮಾಡ್ತೀನಿ ಬೇರೆ ಫೋನ್ ಜೊತೆಗೆ. ಸೊ ಈ ಪ್ರೈಸ್ ರೇಂಜಲ್ಲಿರುವಂಥ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ಫೋನ್ ಜೊತೆಗೆ ಇದನ್ನು ಕಂಪೇರ್ ಮಾಡ್ತೀನಿ. ನೋಡೋಣ ಯಾವುದು ಸ್ಪೆಸಿಫಿಕೇಷನ್ ಯಾವುದ್ರಲ್ಲಿ ಚೆನ್ನಾಗಿದೆ, ಅದಕ್ಕೋಸ್ಕರ ವೆಯ್ಟ್ ಮಾಡಿ. ಫೈನಲಿ ಹೇಳಬೇಕು ಅಂತ ಅಂದರೆ ಈ ಪ್ರೈಸ್ ರೇಂಜಿಗೆ ಇದು ಒಂದು ಒಳ್ಳೆ ಆಪ್ಷನ್ ಆಗಬಹುದು. ಸೊ ಇದು ನನ್ನ ಆನೆಸ್ಟ್ ಒಪಿನಿಯನ್ ಈ ಒಂದು ಫೋನ್ನ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಏನಿಸ್ತು ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.